ಹೋಸ್ ಕಾಲರ್ ಕನೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಲಿಕ್ಕೆ ಬಂದದ್ದು. ಹೀಗೆ ಕುತ್ತ ಹಿಡಿಬೇಕು. ಓವರೇ ಹಿಡಿದ್ರೆ ಒಂದೇ ಸೈಡ್ ಮೆಲ್ಟ್ ಆಗ್ತದೆ. ಕುತ್ತ ಹಿಡ್ದ ಆಚೆ ಈಚೆ ಮಾಡಿದ್ರೆ ಆಯ್ತು. ಈ ರೀತಿ ಹೋಗ್ಬೇಕು ನೋಡಿ. ಈಗ ಕರೆಕ್ಟ್ ಫಿನಿಶ್ ಆಯ್ತು. ನಮಸ್ತೆ, ನಾನಿವತ್ತು HDPE ಹೋಸ್ ಕಾಲರ್ ಕನೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಲಿಕ್ಕೆ ಬಂದದ್ದು. ಸಾಧಾರಣವಾಗಿ ನಮ್ಮ ಊರಿನಲ್ಲೆಲ್ಲ ಹಾಕುವಾಗ ಈ ರೀತಿ ಹೋಸ್ ಕಾಲರ್ ಹಾಕಿ ಅದನ್ನು PVC ಕನ್ವರ್ಟ್ ಮಾಡ್ತೇವೆ. ಮೋಟರ್ನ ಬಳಿ ಹೋಸ್ ಕಾಲರ್ ಇರ್ತದೆ ಔಟ್ಪುಟ್ಟಿಗೆ. ನಂತರ HDPE ಪೈಪ್ ಹಾಕುದಿದ್ರೆ ಅದನ್ನು ಹಾಕಿ ಮತ್ತೆ PVC ಕನ್ವರ್ಟ್ ಮಾಡಲಿಕ್ಕೆ. ಇದು ಮಾಮೂಲಿ ವಿಧಾನ, HDPE ಕಾಲರ್ ಹಾಕುವಂಥದ್ದು. ಅಥವಾ HDPE ಅಲ್ಲಿ ಜಾಯಿಂಟ್ ಬರ್ತದೆ, ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ ನೋಡಿ. ಇದು MS ಮತ್ತೆ ಸ್ಟೀಲ್ ಇರುವಂಥದ್ದಿದೆ. ಸಾಧಾರಣ 1.5-1.5 HDPE ಪೈಪನ್ನೆಲ್ಲ ನಾವು ಬೋರ್ವೆಲ್ಗೆ ಹಾಕ್ತೇವೆ ಸಿಂಗಲ್ ಫೇಸ್ ಮೋಟ್ರಿಗೆ. ಅಷ್ಟಾಗುವಾಗ ಬೋರ್ವೆಲ್ನ ಕೆಳಗೆ ಈ ರೀತಿ ಹುಕ್ ಇರುವುದು ಹಾಕ್ಬೇಕಾಗ್ತದೆ ಹಗ್ಗವನ್ನು ಕಟ್ಲಿಕ್ಕೋಸ್ಕರ. ಮೇಲೆ ಟಾಪ್ ಅಲ್ಲಿ ಈ ರೀತಿ ಪ್ಲೇನ್ ಹಾಕ್ತೇವೆ. ಹೆಚ್ಚಾಗಿ ಈಗ ಸ್ಟೀಲ್ ಹಾಕ್ತಾ ಇರುವಂತದ್ದು. ಇದು ಓಪನ್ ವೆಲ್ ಹಾಕ್ಲಿಕ್ಕೆ ಇರುವಂತದ್ದು. ಇದು 2.5 ಇಂಚಿನ HDPE. ಇದು 6 kg ದಪ್ಪದ್ದು, 100 ಮೀಟರ್ ಇದೆ ಈ ರೋಲ್. ಇದಕ್ಕೆ ಹೋಸ್ ಕಾಲರ್ ಹಾಕುದು. ಬೇರೆ ಬೇರೆ ರೀತಿಯ ಜಾಯಿಂಟ್ ಮಾಡ್ಲಿಕ್ಕಿದೆ. ಎಲೆಕ್ಟ್ರೋಫ್ಯೂಷನ್ ಜಾಯಿಂಟ್ ಅಂತ ಹೇಳ್ತೇವೆ. ಈಗ ಲೇಟೆಸ್ಟ್ ಆಗಿ ಇರುವಂತದ್ದು ಎಲೆಕ್ಟ್ರೋಫ್ಯೂಷನ್ ಜಾಯಿಂಟ್. ಅದು ಒಂಥರ ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟು ಲಿಕ್ವಿಡ್ ಮೆಲ್ಟ್ ಆಗುವ ಹಾಗೆ ಮಾಡಿ ಜಾಯಿಂಟ್ ಮಾಡುವಂಥದ್ದು. ಅದರ ಮೊದಲು ಇಸ್ತ್ರಿ ಪೆಟ್ಟಿಗೆ ಟೈಪ್ ಅಲ್ಲಿ ಇತ್ತು. ಒಂದು ಬಿಸಿ ಮಾಡಿ 2 ಸೈಡ್ ಜಾಯಿಂಟ್ ಮಾಡುವಂಥದ್ದು ಇತ್ತು. ಇದು ಮಾಮೂಲಾಗಿ ಹೋಸ್ ಕಾಲರ್ ಹಾಕಿ PVC ಕನೆಕ್ಟ್ ಮಾಡುವಂತ ವಿಧಾನ. ಈ ರೀತಿಯ ಹೋಸ್ ಕಾಲರ್ ಹಾಕ್ಬೇಕು. ಇದು ಹೆವಿ ಹೋಸ್ ಕಾಲರ್ ನೋಡಿ, ಕಾಸ್ಟ್ ಐರನ್ ಟೈಪ್. ಇದು ಹಾಕಿದ ನಂತರ ಬೋಲ್ಟ್ ಹಾಕ್ಬೋದು ಬೇಕಿದ್ರೆ, ಹೆಡ್ ಇದ್ರೆ, ತುಂಬಾ ಪ್ರೆಷರ್ ಇದ್ರೆ ಕ್ಲಿಪ್. ಇದು ಬಿಸಿ ಮಾಡಿ ಹಾಕ್ಬೋದು. ಪೇಪರ್ ಅಲ್ಲಿ ಏನಾದ್ರೂ ಹೊತ್ತಿಸಿ ಪೈಪನ್ನು ಬಿಸಿ ಮಾಡುವುದು. ಆದ್ರೆ ಒಳ್ಳೆ ಅಭ್ಯಾಸ ಬೇಕು. ಇಲ್ಲದ್ರೆ ಒಂದೊಂದು ಸೈಡ್ ಸರಿಯಾಗಿ ಮೆಲ್ಟ್ ಆಗಿ ಮತ್ತೊಂದು ಸೈಡ್ ಮೆಲ್ಟ್ ಆಗದೆ ಇದ್ರೆ ಪೈಪ್ ಡ್ಯಾಮೇಜ್ ಆಗ್ತದೆ, ಸರಿಯಾಗಿ ಹೋಸ್ ಕಾಲರ್ ಹೋಗುದಿಲ್ಲ. ಮತ್ತೆ ನೀರನ್ನು ಬಿಸಿ ಮಾಡಿ ಕುದಿಸಿ ಅದಕ್ಕೂ ಮುಂಗಿಸಿ ಬಿಸಿ ಮಾಡಿ ಮಾಡಬಹುದು. ಅಥವಾ ಆಯಿಲ್ ಅನ್ನು ಬಿಸಿ ಮಾಡಿ ಕೂಡ ಇದನ್ನು ಮುಂಗಿಸಿ ಮಾಡಬಹುದು. ಇದು ಸುಲಭದ ವಿಧಾನ ಮತ್ತೆ ತುಂಬಾ ಎಫೆಕ್ಟಿವ್. ಇದು ನೋಡಿ PE80 ಮಾಡೆಲ್ ಅಲ್ಲಿ 8 kg ಇರುವಂತದ್ದು. ಥಿಕ್ನೆಸ್ ನೋಡಿ, ದಪ್ಪ ಇದೆ, ಹೆವಿ ಇದೆ. ಹಾಕ್ಲಿಕ್ಕೆ ಅಷ್ಟೆಲ್ಲ ಸುಲಭ ಇಲ್ಲ. ಜೈನ್ ಕಂಪನಿದೆ HDPE ನೋಡಿ. ಹೋಸ್ ಕಾಲರ್ ಹಾಕುವ. ಇದೀಗ ಪೇಪರ್ ಯೂಸ್ ಮಾಡುದು. ಈಗ ಪೇಪರ್ ಹೊತ್ತಿಸ್ಬೇಡಿ ಹಾಗೆ ಅಂತ ಹೇಳ್ಬೇಡಿ. ಪೇಪರ್ ತುಂಬಾ ಒಳ್ಳೇದಾಗ್ತದೆ. ಯಾಕಂತ ಹೇಳಿದ್ರೆ ಪೇಪರ್ ಅಲ್ಲಿ ಇಂಕ್ ಇದೆಯಲ್ಲ, ಅದು ತುಂಬಾ ಖಾರ ಇರ್ತದೆ. ಹಾಗಾಗಿ ಬೇಗ ಖಾರದಿಂದಾಗಿ ಮೆಲ್ಟ್ ಆಗ್ತದೆ ಬೇಗ. ಎಲ್ಲ ಕಡೆ ಒಂದೇ ರೀತಿ ಮೆಲ್ಟ್ ಆಗ್ಬೇಕು. ಅದು ನಮ್ಮ ಹಿಡಿಯುವ ನ್ಯಾಕ್ ಅಲ್ಲಿ ಇರುವಂತದ್ದು. 1-2 ಸಲ ಅಭ್ಯಾಸ ಆದ್ರೆ ಮತ್ತೆ ಸುಲಭ ಆಗ್ತದೆ, ಕಷ್ಟ ಅಂತ ಇಲ್ಲ. ಪೇಪರ್ನು ಒಟ್ಟು ಹೀಗೆ ಓಪನ್ ಮಾಡಿ ಹೊತ್ತಿಸಿದ್ರೆ ಸರಿ ಹೊತ್ತುದಿಲ್ಲ, ಖಾರ ಸರಿ ಸಿಗುದಿಲ್ಲ. ಅದನ್ನೆಲ್ಲ ಬಿಡಿಸಿ ಹೀಗೆ ಸ್ವಲ್ಪ ಮುದ್ದೆ ಮಾಡಿ. ಸಾಧಾರಣ ಒಂದೇ ಜಾಗದಲ್ಲಿ ಬೆಂಕಿ ಇರ್ತದೆ ಅಷ್ಟೇ. ಆಗುವಾಗ ಒಂದೇ ಸೈಡ್ಗೆ ಹಿಡಿಬೇಡಿ. ಹೀಗೆ ಮೇಲಿಂದ ಸ್ವಲ್ಪ ಓರೆ ಎಲ್ಲ ಹಿಡಿದ್ರೆ ಸರಿ ಬಿಸಿ ಆಗ್ತದೆ. ಎಲ್ಲ ಕಡೆ ಕೂಡ ಬಿಸಿ ಆಗ್ಬೇಕು, ಎಲ್ಲ ಕಡೆ ಮೆತ್ತನೆ ಆಗ್ಬೇಕು. ಹೀಗೆ ಕುತ್ತ ಹಿಡಿಬೇಕು. ಓವರೇ ಹಿಡಿದ್ರೆ ಒಂದೇ ಸೈಡ್ ಮೆಲ್ಟ್ ಆಗ್ತದೆ. ಕುತ್ತ ಹಿಡ್ದ ಆಚೆ ಈಚೆ ಮಾಡಿದ್ರೆ ಆಯ್ತು. ಸರಿ ಬೆಂಕಿ ಡಿಸ್ಟ್ರಿಬ್ಯೂಟ್ ಆಗಿ ಎಲ್ಲ ಕಡೆ ಬಿಸಿ ಆಗ್ತದೆ. ಬೆಂಕಿ ಜೊತೆ ಆಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ಬೇಕು. ಹೋಸ್ ಕಾಲರ್ ಅಲ್ಲಿ ಗಾರ್ಡ್ ಇರ್ತದೆ, ಹಾಗಾಗಿ ಹೊಡಿಬಹುದು. ಇದನ್ನು ಹಾಕಿ ಮರದ ತುಂಡು ಏನಾದ್ರೂ ಇದ್ರೆ ಅದರಲ್ಲಿ ಹೊಡೆದ್ರೆ ಒಳ್ಳೇದು. ಈ ರೀತಿ ಹೋಗ್ಬೇಕು ನೋಡಿ. ಈಗ ಕರೆಕ್ಟ್ ಫಿನಿಶ್ ಆಯ್ತು. ನಂತರ ಒಮ್ಮೆ ಪೇಪರ್ ಅಥವಾ ಬಟ್ಟೆಯಲ್ಲಿ ಏನಾದ್ರು
ಹೀಗೆ ಉಜ್ಜಿದ್ರೆ ಆಯ್ತು, ಸೆಟ್ ಆಗಿ ಕೊಡ್ತದೆ ಅದು ಕರೆಕ್ಟಾಗಿ. ಮತ್ತೆ ನೀವು PVC ಗೆ ಫಿಟ್ ಮಾಡ್ಲಿಕ್ಕೆ ಆಗುವಾಗ ಈ ಗಾರ್ಡ್ ತೆಗೆದ್ರೆ ಆಯ್ತು. ಇಲ್ಲದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡುವಾಗ ಈ ಥ್ರೆಡ್ ಡ್ಯಾಮೇಜ್ ಆಗ್ತದೆ. ಇನ್ನು ಕಟ್ಟ ಕ್ಲ್ಯಾಂಪ್ ಹಾಕಿ ಬೋಲ್ಟ್ ಹಾಕುದು ಬೇಕಿದ್ರೆ. ಬೋಲ್ಟಿಗೆ ನಾವು ಅಳತೆ ಮೊದಲೇ ತೆಗೆದು ಇಟ್ಟುಕೊಂಡ್ರೆ ಆಯ್ತು. ಈಗ ಇದರಲ್ಲಿ ಬೋಲ್ಟ್ ಹಾಕ್ಲಿಕ್ಕೆ ಇಲ್ಲಿ ಜಾಗ, ನಾವು ಏನಾದ್ರೂ ಒಂದು ಕಡ್ಡಿಯಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಆಯ್ತು. ನೋಡಿ ಎಷ್ಟು ಉದ್ದ ಅಂತ. ಈ ರೀತಿ ಹೀಗೆ ಕಟ್ ಮಾಡಿ ಇಟ್ಟುಕೊಂಡ್ರೆ ಮತ್ತೆ ಇಲ್ಲಿಂದ ನೋಡುದು, ಇಲ್ಲಿ ಮಾರ್ಕ್ ಮಾಡಿ ಇಟ್ಟುಕೊಂಡು ಹೀಗೆ ನೋಡುವಾಗ ನಮಗೆ ಹೊಟ್ಟೆ ಕಾಣ್ತದೆ. ಮತ್ತೆ ಅಲ್ಲಿಗೆ ಬೋಲ್ಟ್ ಹಾಕಿದ್ರೆ ಆಯ್ತು. ಈಗ ಓಪನ್ ಅಲ್ಲಿ ಹಾಕ್ಲಿಕ್ಕೆ ಇರುವಂತದ್ದು, ಹಾಗಾಗಿ ಬೋಲ್ಟಿನ ಅಗತ್ಯ ಇಲ್ಲ. ಇನ್ನು ಟೈಟ್ ಮಾಡಿದ್ರೆ ಆಯ್ತು ಅಷ್ಟೇ ಬೋಲ್ಟ್. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.